ಓಂ ನಮಃ ಶಿವಾಯ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಕಮ ಬಂಧನಾಮೃತ್ಯೋಂ ಕ್ಷೀಮಾಮೃತ. ಓಂ ನಮಃ ಶಿವಾಯ. ಸ್ನೇಹಿತರೆ, ನಾ ಈ ಮಂತ್ರಗಳನ್ನೆಲ್ಲ ಕಲಿತಿದ್ದು ಈ ಒಂದು ಬುಕ್ಕಿಂದ. ನಾನು ಬೆಂಗಳೂರಿನಲ್ಲಿದ್ದೆ. ಆವಾಗ ನನಗೆ ಆಧ್ಯಾತ್ಮಿಕವಾಗಿ ನಾನು ಕಲಿಬೇಕು, ಸಂಸ್ಕೃತದಲ್ಲಿ ಶ್ಲೋಕಗಳನ್ನು ಕಲಿಬೇಕು ಅಂತೇಳಿ ಒಂದು ಪ್ರೇರೇಪಣೆ ಆಯಿತು. ಆಡುಗೋಡಿನಲ್ಲಿದ್ದ ಆಡುಗೋಡಿ ಮತ್ತು ಅದು ಬಿಟ್ಟರೆ ನಾನು ತಿಪ್ಸಾಂದ್ರ ಹೋದೆ. ಅಲ್ಲಿಂದ ರೂಮ್ ಮಾಡಿಕೊಂಡು ಮೋಸ್ಟ್ಲಿ ತಿಪ್ಸಾಂದ್ರ ತೊಗೊಂಡದ್ದು ಅನಿಸುತ್ತೆ, ನಿತ್ಯ ಪ್ರಾರ್ಥನೆ ಸ್ತೋತ್ರಗಳು ಅಂತೇಳಿ. ಇದರಲ್ಲಿ ನಿಮಗೆ ಉದಾಹರಣೆಗೆ ಈಗ ಸೋಮವಾರಕ್ಕೆ ಶಿವನಿಗೆ ಇಷ್ಟವಾದಂತಹ ಯಾವ್ಯಾವ ಮಂತ್ರಗಳನ್ನು ಹೇಳಬೇಕು, ಮತ್ತು ಶಿವಾಷ್ಟೋತ್ತರ ಶತನಾಮಾವಳಿ ಇದೆಲ್ಲ ಪೂರ್ತಿ ಇದೆ. ಮತ್ತು ಆ ದಿನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಂತ್ರಗಳನ್ನು ಕನ್ನಡದಲ್ಲೇ ಇದೆಯಲ್ಲ, ಸಂಸ್ಕೃತದಲ್ಲಿ ಉದಾಹರಣೆಗೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಈ ರೀತಿ ಮಂತ್ರ ಇದೆ. ಇದರಲ್ಲಿ ನೀವು ಒಂದು ಸ್ವಲ್ಪ ಯೂಟ್ಯೂಬ್ನಲ್ಲೆಲ್ಲ ನೋಡ್ಕೊಂಡು ಯಾವ ಧಾಟಿನಲ್ಲಿ ಹೇಳಬೇಕು ಅಂತೇಳಿ ಕಲ್ತ್ಕೊಂಡು ತುಂಬ ಸುಲಭವಾಗಿದೆ. ಇದ್ರ ಜೊತೆಗೆ ಅದರ ತಾತ್ಪರ್ಯವನ್ನು ಕೂಡ ಕೊಟ್ಟಿದ್ದಾರೆ ಕನ್ನಡದಲ್ಲಿ, ಏನು ಅದರ ಅರ್ಥ ಅಂತೇಳಿ. ಇದಾದ್ಮೇಲೆ ನೋಡಿ ಮಂಗಳವಾರಕ್ಕೆ ಯಾವುದು ಅಂತೇಳಿ. ಇದ್ರ ಜೊತೆಗೆ ದಿನನಿತ್ಯ ನಾವು ಮಾಡುವಂತಹ ಪ್ರಾರ್ಥನೆಗಳು, ಉದಾಹರಣೆಗೆ ಭೂಮಿ ಪ್ರಾರ್ಥನೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಯಾವ ಮಂತ್ರ, ಭೂಮಿ ಪ್ರಾರ್ಥನೆ, ಸಮುದ್ರ ವಸನಿ ದೇವಿ ಪರ್ವತ ತಸ್ತನ ಮಂಡಿತೆ ಈ ರೀತಿ ಒಂದು ಶ್ಲೋಕ. ಇದಾದಮೇಲೆ ಪ್ರಾತಸ್ಮರಣೆ ಏನು ಮಾಡಬೇಕು, ಮತ್ತು ನದಿಯಲ್ಲಿ ಸ್ನಾನ ಮಾಡುವಾಗ, ಭೋಜನಕ್ಕೂ ಮುಂಚೆ ಅನ್ನ ಯಾವ ಪ್ರಾರ್ಥನೆ ಮಾಡಬೇಕು, ಮತ್ತು ನಾವು ಮಂಗಳಾರತಿ ತಗೋಬೇಕಾದ್ರೆ ಯಾವ ಥರ ಮಾಡಬೇಕು, ಮತ್ತು ತೀರ್ಥ ತಗೋಬೇಕಾದ್ರೆ ಯಾವ ರೀತಿ ಮಾಡಬೇಕು, ದೀಪ ಹೊತ್ತಿಸ್ಬೇಕಾದ್ರೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಈ ರೀತಿ ಮಂತ್ರಗಳು. ಮತ್ತು ನೀವೇನಾದರೂ ಒಂದು ತಪ್ಪು ಮಾಡಿಬಿಟ್ಟಿರ್ತೀರಿ, ತಿಳಿದನೇ ತಪ್ಪು ಮಾಡಿರ್ತೀರಿ, ತಿಳಿದು ತಪ್ಪು ಮಾಡಿದ್ರೆ ಕ್ಷಮೆ ಇಲ್ಲ, ತಿಳಿದನೇ ತಪ್ಪು ಮಾಡಿರ್ತೀರಿ ಅಂಥದಕ್ಕೆ ಅಪರಾಧ ಕ್ಷಮಾಪಣ ಮಂತ್ರ ಇದೆ, ಶಾಂತಿ ಪಾಠ ಇದೆ. ಮತ್ತು ಗಂಡು ಮಕ್ಕಳಿಗೆ ಒಳ್ಳೆ ಹೆಂಡತಿ ಸಿಗಲಿ ಅಂತೇಳಿ ಒಂದು ಮಂತ್ರ ಇದೆ. ಮತ್ತು ಹೆಣ್ಮಕ್ಳು ಒಳ್ಳೆ ಗಂಡ ಸಿಗಲಿ ಅನ್ನೋದಕ್ಕೂ ಒಂದು ಪ್ರಾರ್ಥನೆ. ನಾನು ಕೂಡ ಮದುವೆಗೆ ಮುಂಚೆ ಅದನ್ನು ಪ್ರಾರ್ಥನೆ ಮಾಡ್ತಿದ್ದೆ, ಈಗ ಮಾಡ್ತಾ ಇಲ್ಲ. ಮದುವೆ ಆದ್ಮೇಲೆ ಮಾಡಿದ್ರೆ ತಪ್ಪು, ತಮಾಷೆಗಿರಲಿ ಅಂತೇಳಿ. ಪತ್ನಿ ಮನೋರ ಎತ್ತರ ಇದೆ, ನನಗೆ ಅದು ಸುಲಭವಾಗಿ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಏಕೆಂದರೆ ಇದನ್ನು ಶಾಸ್ತ್ರೋಕ್ತವಾಗಿ ಕಲಿತು ಹೇಳಬೇಕು. ಕಲಿಲ್ಲ ಅಂತಂದ್ರೂ ಕೂಡ ನೀವು ನೋಡಿಕೊಂಡು ನೀವು ಸ್ವಂತ ಕಲ್ತ್ಕೋಬೋದು. ಇಷ್ಟು ಅದ್ಭುತವಾಗಿದೆ. ಇದೊಂದು ನಿತ್ಯ ಪ್ರಾರ್ಥನೆಯ ಶ್ಲೋಕಗಳು ಅಂತಿದ್ದಾರೆ. ನಾನು ತಗೊಂಡು ಹೆಚ್ಚಿಗೆ ಒಂದು 15-20 ವರ್ಷನೇ ಆಯಿತು ಅನಿಸುತ್ತೆ. ನೀವು ನಿಮಗೆ ನೋಡಿ, 2-3 ಬುಕ್ ನೋಡಿ ಸುಲಭವಾಗಿ ಸಿಗುವಂಥದ್ದು ಅದರ ಇದ್ದರೆ ಆ ಥರ ಬುಕ್ಗಳನ್ನ ತಗೊಂಡು ಓದಿ. ಏನಕ್ಕೆ